ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಹಸಿರು ಭೂಮಿ ಸಾಂಸ್ಕೃತಿಕ ಟ್ರಸ್ಟ್ ಮಳವಳ್ಳಿಯ ರಘುನಂದನ್ ಮತ್ತು ಅವರ ಯುವ ತಂಡದ ಮೂಲಕ ಇವತ್ತು ಲೋಕಾರ್ಪಣೆ ಆಗ್ತಾಯಿದೆ. ಆ ಒಂದು ಟ್ರಸ್ಟ್ ಉದ್ಘಾಟನೆಯ ಸಮಯದಲ್ಲಿ ಒಂದು ಒಳ್ಳೆಯ ಸತ್ಕಾರ್ಯವನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ಈ ನಾಡಿನಲ್ಲಿ ಶ್ರೇಷ್ಠ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ ದಿವಾಕರ್ ಅವರು, ಹಾಗೆ KR ಶಿವರಾಜ್ ಅವರು ಮತ್ತು ಜೀವನ್ಮುಖಿ ಸುರೇಶ್ ಅವರು, ಈ ಮೂರು ಸಾಧಕರಿಗೆ ಹಸಿರು ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಸಮಾಜಕ್ಕೆ ಒಂದು ಶ್ರೇಷ್ಠ ಸಾಧನೆಯನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೊಫೆಸರ್ SD ಸಿದ್ದರಾಮಯ್ಯನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇಡೀ ನಾಡಿನಲ್ಲಿ ಕನ್ನಡದ ಬಳಕೆಯನ್ನು ಎಲ್ಲ ಭಾಷಿಕರು ಕೂಡ ಮಾಡಲೇಬೇಕು, ಅದರಲ್ಲೂ ವಿಶೇಷವಾಗಿ ಆಡಳಿತಾಧಿಕಾರಿಗಳು ತಮ್ಮ ದಿನನಿತ್ಯದ ಕಡತಗಳಲ್ಲಿ ಆಡಳಿತದಲ್ಲಿ ಕನ್ನಡವನ್ನು ಅನುಷ್ಠಾನ ಮಾಡೇ ತೀರಬೇಕು, ಇಲ್ಲಾಂದರೆ ಶಿಕ್ಷೆ ನಿಮಗೆ ಕಟ್ಟಿಟ್ಟ ಬುತ್ತಿಯನ್ನು ಹಾಗೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟು ಸರ್ಕಾರಕ್ಕೆ ಒಂದು ಒಳ್ಳೆಯ ವರದಿನೂ ಕೂಡ ಕೊಟ್ಟಿದ್ದರು. ಅದೇ ರೀತಿ ಮಕ್ಕಳ ಮನೆ ತೆರೆಯೋದ್ರ ಮೂಲಕ ಕನ್ನಡ ಮಾಧ್ಯಮದ ಶಾಲೆಗಳು ಉಳಿಬೇಕು ಅಂತೇಳಿ ಅವರು ಅವಿರತವಾಗಿ ಪ್ರಯತ್ನ ಮಾಡಿದರು. ಅಂಥ ಪುಣ್ಯಾತ್ಮರ ಸಮಕ್ಷಮದಲ್ಲಿ ವಿಶೇಷವಾಗಿ ಇವತ್ತು ಹಸಿರುಭೂಮಿ ಸಾಂಸ್ಕೃತಿಕ ಟ್ರಸ್ಟ್ ಉದ್ಘಾಟನೆ ಆಯಿತು. ಈ ಟ್ರಸ್ಟ್ನ ಮೂಲಕ ನಮ್ಮ ಸಮಾಜಕ್ಕೆ, ಈ ನಾಡಿಗೆ, ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಪರಿಸರ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಮಾನವೀಯ ಸಂಬಂಧಗಳನ್ನ ಬೆಳೆಸುವಂತಹ ಒಂದು ಎದೆಗಾರಿಕೆ ಅವರಿಗೆ ಸಿಗಲಿ, ಆ ಶಕ್ತಿ ಅವರಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ, ಆ ಯುವಕರ ತಂಡ ಇಂಥ ಸತ್ಕಾರ್ಯದಲ್ಲಿ ತಮ್ಮ ಜೀವನದ ಒಂದು ಭಾಗವನ್ನು ಕಳೆದರೆ ಅವ್ರ ಜೀವನವೂ ಕೂಡ ಸಾರ್ಥಕ ಆಗುತ್ತೆ, ಸಮಾಜಕ್ಕೂ ಕೂಡ ಒಂದು ಸತ್ ಸಂಪ್ರದಾಯ ಉಳಿಯುತ್ತೆ ಅಂತ ಹೇಳ್ತಾ ಅವರೆಲ್ಲರೂ ಕೂಡ ಶುಭ ಕೋರ್ತೇನೆ. ನಮ್ಮೂರಿನ ಹೆಮ್ಮೆಯ ಮಗ ರಘುನಂದನ್ ಅವರ ನೇತೃತ್ವದಲ್ಲಿ ಈ ಬೆಂಗಳೂರು ಮಹಾನಗರದ ಒಳಗಡೆ ಈ ನಾಡು, ಈ ನುಡಿ ಮತ್ತು ಈ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೋಸ್ಕರ ಇವತ್ತು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಹಸಿರು ಭೂಮಿ ಸಾಂಸ್ಕೃತಿಕ ಟ್ರಸ್ಟನ್ನು ಇವತ್ತು ಅವರು ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಚಾಲನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಈ ಬೃಹತ್ ಬೆಂಗಳೂರು ಮಹಾನಗರದ ಒಳಗಡೆ ಅನೇಕ ಭಾಷೆ, ಧರ್ಮ, ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥವರು ಬದುಕ್ತಾ ಇರ್ತಕ್ಕಂಥ ಒಂದು ಮಹಾನಗರ. ವಿಶೇಷವಾಗಿ ಬೇರೆ ಭಾಷೆಯವರೇ ಹೆಚ್ಚು ಬದುಕ್ತಾ ಇರ್ತಕ್ಕಂಥ, ವಾಸ ಮಾಡ್ತಾ ಇರ್ತಕ್ಕಂಥ, ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಈ ಬೆಂಗಳೂರು ಮಹಾನಗರದಲ್ಲಿ ಹಳ್ಳಿಯಿಂದ ಬಂದು ಇವತ್ತು ಈ ಬೆಂಗಳೂರು ಮಹಾನಗರದಲ್ಲಿ ಏನಾದರೂ ಒಂದು ಈ ಜನರಿಗೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಇವತ್ತು ಏನಾದರೂ ಒಂದು ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅಂತೇಳಿ ಏನು ಅವರು ಅಂದ್ಕೊಂಡು ಇವತ್ತು ಈ ಹಸಿರು ಭೂಮಿ ಟ್ರಸ್ಟನ್ನು, ಸಾಂಸ್ಕೃತಿಕ ಟ್ರಸ್ಟನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನಿಜವಾಗಲೂ ಕೂಡ ನಾನು ಮಳವಳ್ಳಿಯ ಮಾಜಿ ಶಾಸಕನಾಗಿ ನನಗೆ ನಿಜವಾಗಲೂ ಕೂಡ ಹೆಮ್ಮೆ ಅನ್ನಿಸ್ತದೆ. ನಮ್ಮ ರಘುನಂದನ್ ಅವರ ನೇತೃತ್ವದ ತಂಡ ಈ ಉತ್ತಮವಾದಂಥ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಹಸಿರು ಭೂಮಿ ಸಾಂಸ್ಕೃತಿಕ ಸಂಘಟನೆ ಹೆಚ್ಚು ರೀತಿಯಲ್ಲಿ ಈ ಮಹಾನಗರದ ಒಳಗಡೆ ಕೆಲಸ ಮಾಡಲಿ ಮತ್ತು ಈ ರಾಜ್ಯದಾದ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಇವತ್ತು ಈ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಈ ಟ್ರಸ್ಟ್ ಮುಖಾಂತರ ನಮ್ಮ ರಘುನಂದನ್ ಅವರು ಮಾಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ.